ಹಲೋ, ಸಬ್ ಇನ್ಸ್ಪೆಕ್ಟರ್ ಲಕ್ಷ್ಮಿ ಎಲ್ಲಿ? ಪೊಲೀಸ್. ನಾವು 15 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಹಲೋ ಮೇಡಮ್. ಅಶ್ವಿನ್ ಎಲ್ಲಿದ್ಯಾ? ಇಲ್ಲೇ ಪಾರ್ಕ್ ಹತ್ರ ಇದ್ದೆ. ಪಾರ್ಕ್ ಹತ್ರನಾ? ಮೊಬೈಲ್ ಥೀಫ್ನ ಕ್ಯಾಚ್ ಮಾಡಿದ್ದೀನಿ ಮೇಡಮ್. ಗುಡ್. ಒಂದು ಲೊಕೇಶನ್ ಕಳಿಸಿದ್ದೀನಿ, ಇಮಿಡಿಯೇಟ್ ಆಗಿ ರೀಚ್ ಆಗಿ. ಎನಿಥಿಂಗ್ ಸೀರಿಯಸ್? ಹೌದು, ಒಂದು ಡೆಡ್ ಬಾಡಿ ನೋಟಿಸ್ ಆಗಿದೆ, ಬೇಗ ಬನ್ನಿ. ಓಕೆ ಮೇಡಮ್. ನೈನಾ ಒಂದೇ ರೀತಿ ಕೇಳಿಸೋ ಎರಡು ಹೆಸರು. ಇದನ್ನು ಇಂಗ್ಲೀಷಲ್ಲಿ ಹೋಮೋಫೋನ್ಸ್ ಅಂತಾರೆ. ಈ ಕತೆ ಒಂದು ಹೆಣ್ಣಿನ ಶವದೊಂದಕ್ಕೆ ಶುರುವಾಗುತ್ತೆ. ಕತೆಯಲ್ಲಿರೋ 4 ಜೋಡಿಗಳು, ಅದರಲ್ಲಿ ಶವ ಯಾರ್ದು? ಯಾದ್ ನೈನಾ ಇದನ್ನು ಕಂಡುಹಿಡಿಯೋಕ್ಕೆ ಇಬ್ಬರು ಪೊಲೀಸ್ ಅಧಿಕಾರಿಗಳು. ಹೆಸರು ಒಂದೇ ಥರ ಕೇಳಿಸೋದ್ರಿಂದ ಯಾರು ಕನ್ಫ್ಯೂಸ್ ಆಗಿದ್ದು? ಕೇಸಲ್ಲಿ ತಗಲಾಕೊಂಡಿದ್ಯಾರು? ಅಲ್ಲಿ ನಿಜವಾಗ್ಲೂ ಶವ ಇತ್ತ? ಸಂದರ್ಭಕ್ಕೆ ನಾವು ತಗೊಳ್ಳೋ ನಿರ್ಧಾರದ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಹೆಲ್ಮೆಟ್ ಎಲ್ರಿ? ಇಲ್ಲೇ ಇದೆಯಲ್ವಾ? ಧರ್ಮ ಹಾಕೊಂಡಿಲ್ವಲ್ರಿ? ಆಕ್ಸಿಡೆಂಟ್ ಆದ್ರೆ ಮೊದಲು ಏಟಾಗದೆ ತಲೆಗೆ, ನಿಮ್ಗಲ್ಲ. ನಿಮ್ಮ ತಂದೆ ತಾಯಿ ತಂಗಿ ಯಾರಿಗೆ ನೋಡ್ಕೊಳ್ಳೋದು? ಬಾಡಿಯಲ್ಲಿದೆ ಮೇಡಮ್. ಬಾಡಿ ಅಲ್ಲಿದೆ. ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ನ ಕರೆಸಿ, ಸ್ಕ್ವಾಡ್ನ ಕರೆಸಿ ಮಹಜರ್ ಮಾಡಿಸಿ. ಹುಡುಗಿ ಯಂಗ್ ಇದ್ದಾಳೆ, ಪ್ರತಿ 6 ನನಗೆ ಅಪ್ಡೇಟ್ ಕೊಡಿ. ಓಕೆ ಮೇಡಮ್. ವಿವೇಕ್ ರೆಡಿಯಾದೇನಪ್ಪ? ಹಾಂ 2 ಮಿನಿಟ್ಸ್. ಫ್ಲೈಟ್ ಟಿಕೆಟ್ ಚೆಕ್ ಮಾಡ್ತಾ ಇದ್ದೀನಿ. ನೋಡ್ಕೊಂಬಂದ್ಬಿಡು, ಇವಳೇ ಲಾಸ್ಟ್ ಹುಡುಗಿ. ಆಯ್ತು ಮಾ, 2 ನಿಮಿಷ ವೆಯ್ಟ್ ಮಾಡು. ಎಕ್ಸ್ಕ್ಯೂಸ್ ಮೀ, ಯಾರು ಬೇಕಿತ್ತು? ಆ್ಯಕ್ಚುಲಿ ನಮ್ಮ ಅಮ್ಮ ಹೇಳಿದ್ರು ನಿಮ್ಮ ವೈಫ್ ನೋಡ್ಕೊಂಬಾ ಅಂತ. ನಿಮ್ಮ ಪೇರೆಂಟ್ಸ್ ಹೇಳಿಲ್ವಾ ನಿಮ್ಮ ಹಸ್ಬೆಂಡ್ ಬರ್ತಾರೆ ಅಂತ? ನನ್ನ ಹಸ್ಬೆಂಡ? ತುಂಬ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ. ಆದಷ್ಟು ಕ್ವಾಯಿಟ್ ಆರಾಮಾಗಿ ಇಷ್ಟಪಡ್ತೀನಿ. ವರ್ಕ್ ಮಾಡ್ತಿರೋದು? ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ನೈಸ್. ನೀವೇನು ಮಾಡ್ತಾ ಇದ್ದೀರಾ? ಹೊಸತರ ಈ ರೀತಿ ಅರಳಿದೆ ಈ ಪ್ರೀತಿ, ಏನೋ ಪುಳಕ ಏನೋ ತವಕ ಮನದಲ್ಲಿ ನೀ ತಂದೆ ನನ್ನಲ್ಲಿ. ಕೂಡಿದೆ ಕಂಕಣ ಮದುವೆ ಆಹ್ವಾನ. ಹೊಸದಾದ ಜೀವನ ಜೊತೆಗೂಡಿ ನಡೆಯೋಣ. ಹಾಲು ಜೇನಂತೆ ಬಾಳೆ ಹೂವಂತೆ, ಏನಿ ಸರಸ ಏನಿ ಹರುಷ, ಹೊಸ ಬಂಧನ ನಮ್ಮಲ್ಲಿ. ಹೊಸತರ ಈ ರೀತಿ ಅರಳಿದೆ ಈ ಪ್ರೀತಿ, ಏನೋ ಪುಳಕ ಏನೋ ತವಕ ಮನದಲ್ಲಿ ನೀ ತಂದೆ ನನ್ನಲ್ಲಿ.
ಹೇಳಮ್ಮ. ಅಣ್ಣ ನಿಂಗೊಂದು ಲೀಸ್ಟ್ ಕಳ್ಸಿದ್ದೆ ನೋಡ್ದಾ? ಹಲೋ, ನೊಮಡಿಕ್ ಸ್ಟುಡಿಯೋ. ಓ, ವಾಟ್ಸಪ್ ಅಲ್ಲ, ನೋಡ್ತೀನಿ. ವಾರ ಫುಲ್ ಭರತನಾಟ್ಯಂ ಡ್ಯಾನ್ಸ್ ಇದೆ. ನೀನು ಡ್ಯಾನ್ಸ್ ಮಾಡ್ತಿಲ್ವಾ? ಸರ್, ಫೋಟೋಶೂಟ್ ಆಗಿತ್ತಲ್ಲ, ರೆಡಿ ಇದೆಯಾ ಅದು ಫೋಟೋಸು? ನಾನು ಇನ್ನ ಇವಾಗ ಕಲಿತಾ ಇದ್ದೀನಲ್ವಾ, ನೆಕ್ಸ್ಟ್ ಏನಾದರೂ ಮೇಡಮ್ ಕರೆದ್ರೆ ನಾನು ಅವ್ರ ಜೊತೆ ಹೋಗಿ ಮರಿಬೇಡ ಆಯ್ತಾ? ಖಂಡಿತ ಬರ್ತೀನಮ್ಮ. ಸರಿಯಾಗಿದ್ರೆ ಸಂಜೆ ನಾನು ಬಂದು ಕಲೆಕ್ಟ್ ಮಾಡ್ಕೋತೀನಿ. ಹೇಳ. ಓ, ನಿಂತಿರೋ ಗಾಡಿಗೆ ಬಂದು ಗುತ್ತಿಯಲ್ಲಮ್ಮ, ಗೊತ್ತಾಗಲ್ವಾ ನಿಮ್ಗೆ? ಬುದ್ಧಿ ಇಲ್ವಾ? ಏನ್ ಮಗ? ನೋಡು, ನಿಂತಿರೋ ಗಾಡಿಗೆ ಬಂದು ಗುದ್ದೋಳಲ್ಲ. ಸರ್ ಸಾರಿ ಸರ್, ಗೊತ್ತಿಲ್ಲದೆ ಆಗಿರೋದು. ಬಿಡು ಮಗ, ಹೋಗಿ ಮೇಡಮ್. ಲೋ, ಏನ್ ಸುಮ್ನಿರಲ್ಲೋ? ಆಯ್ತು ಬಿಡು ಮಗ, ಸರ್. ಅಷ್ಟೇ ತಾನೇ. ಸರಿ, ಡ್ಯೂಟಿಗೆ ಲೇಟ್ ಆಯ್ತು, ನಾನು ನೋಡ್ತೀನಿ. ಓಕೆ, ಆಮೇಲೆ ಸಿಗ್ತೀನಿ ಬಿಡು. ಹಾಯ್ ವಿವೇಕ್. ಹಾಯ್ ನೇನಾ, ಅವಾಗಲೇ ಫೋನ್ ಮಾಡಿದೆ, ರಿಸೀವೇ ಮಾಡಿಲ್ಲ. ಸ್ಮಾಲ್ ಆಕ್ಸಿಡೆಂಟ್ ರೀ. ಆರ್ ಯು ಓಕೆ? ಯಾ ಫೈನ್. ಸ್ಕೂಟರ್ ಟಚ್ ಆಯ್ತು ಅಷ್ಟೇ. ನೆಕ್ಸ್ಟ್ ವೀಕ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಇಂಡಿಯಾಗೆ ಬರ್ತಾ ಇದ್ದೀನಿ. ಇಲ್ಲೇ ಮನೆ ಮಾಡಿದ್ದೀನಿ, ಸೊ ಇಬ್ರು ಒಟ್ಟಿಗೆ ಬರೋಣ. ವಾವ್, ದಟ್ಸ್ ರಿಯಲಿ ಗ್ರೇಟ್. ಲವ್ ಯು. ಲವ್ ಯು ಟು. ಬಾಯ್. ಎಲ್ಲೋ ಬಸ್ಸೇ ಬರ್ತಿಲ್ವಲ್ಲ, ಟೈಮ್ ಬೇರೆ ಆಗ್ತಿದೆ ಹೋಗಕ್ಕೆ. ಬಸ್ ಏನಕ್ಕೆ, ಕಾರ್ ಇದೆಯಲ್ಲ. ಹಲೋ, ಎಲ್ಲಿದ್ಯಾ ಮಗ? ಹೇಳೋ. ಬೈಕ್ ಇಂಡಿಕೇಟರ್ ಹೊಡೆದೋಗಿದೆ ಅಂತ ಹೇಳಿದೆ ತಾನೆ? ಇಂಡಿಕೇಟರ್ ತಾನೆ, ಬಿಡು ಮಾರಾಯ. ಒಂದು 200 ರೂಪಾಯಿಗೆ ನಾವು ಅಮ್ಮನ ಹತ್ರ ಅಷ್ಟೊಂದು ಪಡ್ಕೊಳ್ಳೋದು. ನಾನೇ ಹಾಕಿಸ್ಕೊಡ್ತೀನಿ ಬಿಡು. ಕಾರಲ್ಲಿ ಹೋಗಕ್ಕೆ ಇವಾಗ ಕಾಸೆಲ್ಲಿದೆ ನಮ್ಮ ಹತ್ರ? ನಾನು ಡೈಲಿ ಹೋಗೋ ಸ್ಕೂಲ್ಗೆ ಹೆಂಗ್ ಅನ್ಕೊಂಡಿದ್ಯಾ? ಓ, ನೋಡ್ತೀನಿ. ನೋಡಕ್ಕ, ಕಾರ್ ನಿಲ್ತು. ಇದನ್ನೇ ಅಲ್ವಾ ನೀವು ಹುಡುಕ್ತಾ ಇರೋದು? ಥ್ಯಾಂಕ್ ಯು. ನಿಮಗೆ ಜುಮ್ಕಿ ಎಲ್ಲ ಕಾಲುಂಗ್ರ ತೊಡಿಸೋ ಆಸೆ. ಕ್ಯಾಬಲ್ಲ ಕಣೋ, ಇಳಿಯೋ. ಹೇ, ಸಾರಿ. ಇಟ್ಸ್ ಓಕೆ. ಏನ ನಿನ್ನ ಹೆಸರು? ದರ್ಶನ್. ನಿಮ್ಮ ಅಕ್ಕದು? ಯಾಕೆ? ನನ್ನ ಕಣ್ಣಲ್ಲಿ ನೀನು, ನಿನ್ನ ಕಣ್ಣಲ್ಲಿ ನಾನು, ನಮ್ಮ ಪ್ರೀತಿಗೆ ಬೇಕೇ ಈ ಭೂಮಿ ಆ ಬಾನು. ನನ್ನ ಕಣ್ಣಲ್ಲಿ ನೀನು, ನಿನ್ನ ಕಣ್ಣಲ್ಲಿ ನಾನು, ನಮ್ಮ ಪ್ರೀತಿಗೆ ಬೇಕೇ ಈ ಭೂಮಿ ಆ ಭಾನು. ಜೋಡಿ ಹಕ್ಕಿಯಾಗಿ ಹಾರುತ್ತಾ ಮದುವೆ ಸಂಭ್ರಮ ಬಂದಿದೆ, ಮನೆಗಳ ಬೆಸುಗೆ ತಂದಿದೆ. ನನ್ನ ಕಣ್ಣಲ್ಲಿ ನೀನು, ನಿನ್ನ ಕಣ್ಣಲ್ಲಿ ನಾನು, ನಮ್ಮ ಪ್ರೀತಿಗೆ ಬೇಕೇ ಭೂಮಿ ಆ ಬಾನು. ಮ್ಯಾಮ್, ಬನ್ನಿ. ಮ್ಯಾಮ್, CCTV ಫುಟೇಜ್ ಸಿಕ್ಕಿದೆ. ಹ್ಮ್ ಆ ನೈಟು ಒಂದೇ ಕಾರ್ ಪಾಸ್ ಆಗಿರೋದು. ಹಾಯ್ಡಾ. ನಿನ್ನೆ ರೀಚ್ ಆದ್ಮೇಲೆ ಕಾಲ್ ಮಾಡಿದ್ದೆ, ನೀವು ಕಾಲೇ ಪಿಕ್ ಮಾಡಿಲ್ಲ. ಮಲ್ಲಿಕ್ ಬಿಟ್ಟಿದ್ರಾ? ಹಾ, ಮಲಗ್ ಬಿಟ್ಟಿದ್ದೆ.
ನಂಬರು? ಆ ನಂಬರ್ ಬಂದು KA03NE4722. ನಿನ್ನೆ ನಿನ್ ಬಿಟ್ಟು ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ? ಯೋಚನೆ ಮಾಡ್ತಾ ನಿಂತಿರೋ ಆಟೋಗೆ ಬಂದ್ಬಿಟ್ಟೆ ನಾನು. ಏನಕ್ಕೆ ಹಾಗೆ ಮಾಡಿದ್ರಿ? ನಿಮಗೆ ಗೊತ್ತಾಗಲ್ವಾ? ಎಲ್ಲ ಕಡೆ CCTV ಕ್ಯಾಮ್ರಾ ಇರುತ್ತೆ, ಅಡ್ರೆಸ್ ಹುಡ್ಕೊಂಡ್ ಬರ್ತಾರೆ. ಓಕೆ, ಅದು ಆ ಕಾರ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಚೆಕ್ ಮಾಡಿಸಿದ್ರಾ? ಪ್ರೇಮ್ ಕುಮಾರ್ ಅನ್ನೋರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಹಾಗೇನಿಲ್ಲ ಬಿಡು. ಲೊಕೇಶನ್? ಲೊಕೇಶನ್ ಇಲ್ಲೇ ಹತ್ರದಲ್ಲಿದೆ. ಬಂದ್ರು ಕೂಡ 100-200 ರೂಪಾಯಿ ಕೊಟ್ಟು ಮ್ಯಾನೇಜ್ ಮಾಡಿ ಎಸ್ಕೇಪ್ ಆಗ್ಬೋದು. ಸರಿ, ಹಾಗಿದ್ರೆ ಲೆಟ್ಸ್ ಗೋ. ಆಫೀಸ್ಗೆ ಹೋಗಾದ್ಮೇಲೆ ನಿಂಗೆ ಫೋನ್ ಮಾಡ್ಲಾ? ಬಾಯ್, ಸಿ ಯು. ಇಲ್ಲಿ ಹೌಸ್ ನಂಬರ್ 22 ಯಾವುದು? ಹೌಸ್ ನಂಬರ್ 22 ಇದೆ. ಪ್ರೇಮ್ ಕುಮಾರ್? ನಾನೇ. ಏನಾಯ್ತು ಸರ್? ಒಂದು ಸ್ಮಾಲ್ ಎಂಕ್ವೈರಿ ಇದೆ, ಸ್ಟೇಷನ್ಗೆ ಬನ್ನಿ. ಸ್ಟೇಷನ್ಗಾ? ಓ ಸರ್, ಇದಕ್ಕೆಲ್ಲ ಏನಕ್ಕೆ ಸ್ಟೇಷನ್ಗೆ ಸರ್? ಏನೋ ಒಂದು ತೊಗೊಂಡು ಸೆಟಲ್ಮೆಂಟ್ ಮಾಡಿ. ಏನು ಹೇಳ್ತಾ ಇದೀಯಾ? ಸರ್, 100-200 ಎಕ್ಸ್ಟ್ರಾ ತೊಗೊಂಡು ಮಾತು ಮುಗಿಸಿ. ಡ್ರೈವ್ ಮಾಡಿ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದೀಯಾ? ಸರ್, ನನ್ನ ವೈಫ್ ಜೊತೆ ಬೆಳಗ್ಗೆ ಡಿಸ್ಕಸ್ ಮಾಡಿದೆ. ನನ್ನ ವೈಫ್ ಹೇಳಿದ್ರು CCTV ಕ್ಯಾಮ್ರಾ ನೋಡಿ ಅಡ್ರೆಸ್ ಹುಡ್ಕೊಂಡು ಬರ್ತಾರೆ ಅಂತ. ಈ ವಿಷಯ ನಿಮ್ ವೈಫ್ಗೂ ಗೊತ್ತಾ? ಆಗುತ್ತು. ನಿಂಗೆ ಎಂಕ್ವೈರಿ ಇಲ್ಲಲ್ಲ ಸ್ಟೇಷನ್ ಅಲ್ಲಿ, ಬಾ. ಸರ್, 100-200 ತೊಗೊಂಡ್ಬಿಡಿ, ನಂಗೆ ಆಫೀಸ್ ಟೈಮ್ ಆಯ್ತು. ಮೇಡಮ್ ಇದನ್ನ ನಡಿಯಲ್ಲಿ. ನಿನ್ನೆ ರಾತ್ರಿ ಎಲ್ಲಿದ್ರಿ? ಅದು ನಿಮ್ಗೆ ಗೊತ್ತಾಯ್ತು? ಶಟ್ ಅಪ್. ನಿನ್ನೆ ದಿನ ಏನಾಯ್ತು? ನಿನ್ನೆ ಬೆಳಗ್ಗೆ ವೈಫ್ ಒಂದು ಕಾಲ್ ಬಂದಿತ್ತು. ಫೋನ್ ಬರ್ತಿದ್ದೆ ನಿಂಗೆ. ನೀವೇ ತಗೊಳ್ಳೋದಲ್ವಾ? ಅಮ್ಮ ಫೋನ್ ಎತ್ತೋದಲ್ವಾ? ಹಾ ಅಮ್ಮ, ಏನಾಯ್ತು? ಏನಾಯ್ತು? ಅಪ್ಪಗೆ ಹುಷಾರಿಲ್ಲ, ಅಮ್ಮ ಊರಿಗೆ ಕರೀತಿದ್ದಾರೆ. ನನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ, ನಾನು ಒಂದಿನದ ಮಟ್ಟಿಗೆ ಊರಿಗೆ ಹೋಗಿ ಬರ್ತೀನಿ. ಖಂಡಿತ ಡ್ರಾಪ್ ಮಾಡ್ತೀನಿ, ರೆಡಿ ಆಗು. ಹುಷಾರಾಗಿ ಹೋಗ್ಬಾ. ಬೇಗ ಹೋಗು, ನಡಿ. ತಗೋ ಬೇಗ ನಡಿ. ಹಾಯ್ ಅನಿಲ್, ಲಾಂಗ್ ಟೈಮ್, ಲೆಟ್ಸ್ ಕ್ಯಾಚ್ ಅಪ್. ನಮ್ಮನೆಗ. ಹಲೋ ಕೇಳಿಸ್ತಿಲ್ಲ, ಒಂದು ನಿಮಿಷ. ಹಾಯ್ ಚೇತನ್, ಲಾಂಗ್ ಟೈಮ್. ಸರಿ ಖಂಡಿತ ಬರ್ತೀನಿ. ಮ್ಯಾಮ್, ಹೇಳಿ. ಡೆಡ್ ಬಾಡಿ ಸಿಕ್ಕಿದ್ದು 1 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಕೂಟರ್ ಸಿಕ್ಕಿದೆ. ಅದು ಫ್ರಂಟ್ ಮೆಡ್ಗಾರ್ಡ್ ಹೊಡೆದೋಗಿದೆ. ಅದು ನಯನ ಅನ್ನೋರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ನೈನಾ ಯಾರು? ಮೇಡಮ್, ಈ ವಿಷಯ ನನ್ನ ಹೆಂಡತಿಗೆ ಹೇಳಬೇಡಿ. ಹಾಯ್ ನೈನಾ. ಹಾಯ್ ಪ್ರೇಮ್, ಲಾಂಗ್ ಟೈಮ್. ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ, ನೀನು? ನಾನ್ ಸೂಪರ್. ನನ್ ಮದ್ವೆ ಇನ್ವಿಟೇಷನ್ ಕೊಡುವಾಗ ನಾನು ನಿನ್ನ ನೋಡಿದ್ದು. ಲೆಟ್ಸ್ ಮೀಟ್ ಅಪ್. ಲೊಕೇಶನ್ ಕಳಿಸ್ತೇನೆ. ಸರಿ, ಬರ್ತೀನಿ ಹಾಗಾದ್ರೆ. ಓಕೆ, ವೇಟ್ ಮಾಡ್ತಿರ್ತೀನಿ. ಹಾಯ್ ನೈನಾ. ಬಾಪಾ ದೊಡ್ಡ ಮನುಷ್ಯ. ನಮ್ ಗ್ರೂಪ್ ಅಲ್ಲಿ ಎಲ್ಲಾರ್ಗಿಂತ ಮೊದಲು ಮದ್ವೆ ಆಗಿದ್ ನಿಂದು. ನೀನ್ ದೊಡ್ಡ ಮನುಷ್ಯ, ನಾನಲ್ಲ. ಆಯ್ತು, ಕೂತ್ಕೋ. ಕಾಫಿ ತಗೋ. ಥ್ಯಾಂಕ್ ಯು. ಇವತ್ ನಿನ್ ವೈಫ್ ನ ಕರ್ಕೊಂಡ್ ಬರ್ತೀಯಾ ಅನ್ಕೊಂಡಿದ್ದೆ. ಅವಳು ಊರಿಗೆ ಹೋಗಿದ್ದಾಳೆ. ಮಾನವ್ರಿಗೆ ಮನುಷ್ಯರಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಬರಿ. ಇಬ್ರು ನಾಳೆ ಸಂಜೆ ದುಬೈಯಿಂದ ಬರ್ತಿದ್ದಾರೆ. ಅಲ್ಲೇ ಮನೆ ಮಾಡಿದಾರಂತೆ. ಸೊ ನಾನು ಅಲ್ಲೇ ಶಿಫ್ಟ್ ಆಗ್ತಾ ಇದ್ದೀನಿ. ಗ್ರೇಟ್. ಮದ್ವೆ ಆಲ್ಬಮ್ ನೋಡ್ತೀಯಾ? ಓ ಶ್ಯೂರ್. ತಗೋ ಬರ್ತೀನಿ. ನಿನ್ಗಿಷ್ಟ ಅಂತ ಬಿರಿಯಾನಿ ಮಾಡಿದ್ದೀನಿ. ಮುಂದೇನಾಯ್ತು ಅಂತ ನಾನು ಹೇಳ್ತೀನಿ. ನೈನಾ ಅವತ್ತು ನಿಮ್ಮನ್ನ ಮನೆಯಲ್ಲೇ ಉಳಿಯಕ್ಕೆ ಹೇಳಿದ್ಲು. ನೀವು ಅವಕಾಶನ ಉಪಯೋಗಿಸ್ಕೊಂಡು ಅವಳನ್ನ ರೇಪ್ ಮಾಡಿದ್ರಿ, ಮರ್ಡರ್ ಮಾಡಿದ್ರಿ. ಆಮ್ ಐ ರೈಟ್? ಏನಾಯ್ತು? ಮೇಡಮ್, ನನ್ನ ವೈಫ್ನೇ ಫೋರ್ಸ್ ಮಾಡಲ್ಲ ಅಂತ ನೀವು ರೇಪು ಮರ್ಡರ್ ಎಲ್ಲ ಹೇಳ್ತಿದ್ದೀರಲ್ಲ. ಮಾರ್ನಿಂಗ್ ಹೋಗು, ಲೇಟ್ ಆಗಿದೆ, ಮಲ್ಕೋ ಇಲ್ಲೇ. ಥ್ಯಾಂಕ್ ಯು. ಮ್ಯಾಮ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ರೇಪ್ ಆಗಿಲ್ಲ, ತಲೆಗೆ ಜೋರಾಗಿ ಏಟ್ ಬಿದ್ದಿದೆ. ಎಕ್ಸೆಸಿವ್ ಬ್ಲಡ್ ಲಾಸ್ ಇಂದ ಡೆತ್ ಆಗಿದೆ ಮೇಡಮ್. ಓಕೆ, ರಿಪೋರ್ಟ್ ಕೊಡಿ. ಇದಾರು ಮೇಡಮ್, ಸತ್ತೋಗಿದ್ದಾರೆ. ಏನೋ ನಾಟಕ ಮಾಡ್ತೀಯಾ? ನೈನಾ ಇವಳ ತಾನೆ? ಅವಳಲ್ಲ ಮೇಡಮ್.
ಇವಳು ವೇನಾ ಮೇಡಮ್? ಕೊಡಿಲಿ. ಥ್ಯಾಂಕ್ ಯು. ಇವಳು ನಂಬರ್ ಕೊಡು. ಹಲೋ, ನೈನಾ ಅವರಾ? ತಾವ್ಯಾರು? ನಾನು ಪೊಲೀಸ್ ಸ್ಟೇಷನಿಂದ SI ಮಾತಾಡ್ತಿರೋದು. ಪ್ರೇಮ್ ಕುಮಾರ್ ಅವರು ನಿನ್ನೆ ನೈಟ್ ಎಲ್ಲ ನಿಮ್ಮನೇಲೇ ಇದ್ರಾ? ರಾಂಗ್ ನಂಬರ್. ರಾಂಗ್ ನಂಬರ್ ಅಂತೆ. ಸರ್ ಸುಳ್ಳು ಹೇಳ್ತೀರಾ ಸರ್? KA034722. ಹೌದು, ನಂದೇ ಕಾರು. ಕಾರ್ ನೆನ್ನೆ ಎಲ್ಲಿತ್ತು? ಸರ್ ನಿನ್ನೆ ಸಾಯಂಕಾಲ ಗಾಡಿ ಸರ್ವಿಸ್ ಬಿಟ್ಟಿದ್ದೀನಿ. ಆ ಸರ್ವಿಸ್ ಅವ್ನ ನಂಬರ್ ಕೊಡು. 98611. KA03NE4722. ಆ ಕಾರ್ ಸರ್ವಿಸಿಗೆ ಬಂದಿದ್ಯಾ? ಹೌದು, ಬಂದಿದೆ. ಯಾವಾಗ ಬಂದಿದ್ದು? ಇವತ್ತು ಬೆಳಗ್ಗೆ ಬಂದಿರೋದು. ಇವತ್ತು ಬೆಳಗ್ಗೆನಾ? ಸರ್ ನಿನ್ನೆ ಸಂಜೆ ಬಿಟ್ಟಿರೋದು ಗಾಡಿ ನಾನು. ಯಾರು ಪಿಕ್ ಮಾಡಿದ್ದು? ಚೇತನ್ ಅಂತ ನಮ್ಮ ಅಣ್ಣ, ಅವರೇ ಪಿಕ್ ಮಾಡಿರೋದು. ಓಕೆ, 10 ಮಿನಿಟ್ಸ್ ಬಂದೆ. ಇಲ್ಲಿ ಚೇತನ್ ಅಂತ ಕಾರ್ ಪಿಕಪ್ ಡ್ರಾಪ್ ಮಾಡ್ತಾನಲ್ಲ, ಅವನೆಲ್ಲೋ ಇದ್ದಾನೆ? ಕಾರ್ ಡ್ರಾಪ್ ಮಾಡಕ್ ಹೋಗಿದ್ದಾನೆ, ಬರ್ತಾನೆ ಇನ್ನೇನು. ಬಂದ ನೋಡಿ, ಪೊಲೀಸರು ಬಂದಿದ್ದಾರೆ ನೋಡು. ಹಲೋ ಮೇಡಮ್, ಹೇಳ ಮಗ. ಮಗ ಎಲ್ಲಿದ್ಯಾ? ಇಲ್ಲೇ ಮಾಮೂಲಿ ಅಡ್ಡದಲ್ಲಿದೆ. ಚೇತನ್ನ ಚೇಸ್ ಮಾಡ್ತಾ ಇದ್ದೀನಿ. ಎಲ್ಲಿ? ಪೊಲೀಸ್ ಇದ್ದೇ ಬಿದ್ದವ್ರೆ. ಇಲ್ಲೇ ಶೆಟ್ಟಿಹಳ್ಳಿ ರೋಡಲ್ಲಿ ಹೋಗ್ತಿದ್ದಾನೆ. ಓಕೆ, ಬೇಗ ಬಂದ್ಬಿಡಿ. ಐ ಆಮ್ ಕಮಿಂಗ್. ಸಿಕ್ಕಿದ್ರೆ ಜೈಲ್ ಮಗ. ಎಸ್ಕೇಪ್. ಬಂದೆ. ಹೀಗೆ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಮಗ. ಬಂದ್ಬಿಟ್ರು, ತಪ್ಪಿಸ್ಕೋಬೇಕು. ನೋಡಿ, ನನಗೆ ಪೇಷನ್ಸ್ ಕಡಿಮೆ. ಟೆಸ್ಟ್ ಮಾಡಬೇಡಿ. ಕಾರ್ ನಂಬರ್ KA03NE4722. ಇದನ್ನ ಪಿಕ್ ಮಾಡಿದ್ಮೇಲೆ ಏನೆಲ್ಲ ಮಾಡಿದ್ರಿ ಅಂತ ಡೀಟೇಲ್ ಆಗಿ ಹೇಳ್ಬೇಕು. ಗಾಡಿನ ಸರ್ವಿಸಿಗೆ ಪಿಕ್ ಮಾಡಿಕೊಂಡು ಬರ್ಬೇಕಾದ್ರೆ
ಸರ್ ನಿನ್ನೆಯಿಂದ ನನ್ನ ತಂಗಿ ಕಾಣಿಸ್ತಾ ಇಲ್ಲ, ದಯವಿಟ್ಟು ಕೇಳಿ ಅವಳನ್ನ ಏನ್ ಮಾಡಿದಾನೆ ಅಂತ. ಸರ್ ನನಗೂ ಗೊತ್ತಿಲ್ಲ ಸರ್, ನಿನ್ನೆ ರಾತ್ರಿನೇ ಮನೆಯಿಂದ ಆಚೆ ಹೋದಳು. ಇಬ್ರು ಕೂತ್ಕೊಳ್ಳಿ. ಒಬ್ಬೊಬ್ರಾಗ ಹೇಳಿ ಏನಾಯ್ತು. ಸರ್ ನಿನ್ನೆ ನನ್ನ ತಂಗಿನ ಡಾನ್ಸ್ ಪ್ರೋಗ್ರಾಮ್ ಅಲ್ಲಿ ಮೀಟ್ ಮಾಡಿದೆ. ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಇವ್ರ ಫೋನ್ ರಿಸೀವ್ ಮಾಡಿದ್ರು, ಮನೇಲಿ ಇಲ್ಲ ಅಂತ ಹೇಳಿದ್ರು. ನಾನು ಕಾಲೇಜ್ ಬಿಟ್ಟು ಸ್ವಲ್ಪ ಪಿಕ್ ಮಾಡ್ತೀಯಾ? ಹಾಯ್. ತುಂಬ ವೇಟ್ ಮಾಡ್ದ. ಏನಿಲ್ಲ. ಈ ವಯಸ್ಸು ಬಿಳಿ ಹಾಳೆ ಹಾಗೆ, ಈ ಮನಸ್ಸು ತಿಳಿ ನೀರ ಹಾಗೆ, ಬೆಳದಿಂಗಳಲ್ಲಿ ನಿಂದೆ ನೀ, ಕಣ್ಣೆದುರಲ್ಲೇ ಬಂದೆ ನೀ, ನನ್ನೊಡಲಲ್ಲೇ ಬೆರೆತು ಹೋದೆ. ನೋಡಿದ್ದೆಲ್ಲ ಬೇಕೆನಿಸೋ, ಮಾಡಿದ್ದೆಲ್ಲ ಸರಿ ಎನಿಸೋ, ಯಾರ ಹಂಗೂ ಇಲ್ಲೆನಿಸೋ, ಈ ಜಗವೇ ನಂದೆನಿಸೋ. ಏನೋ ಮೋಜು, ಏನೋ ಮಾಯೆ, ಏನೋ ಮೋಹ, ಏನೋ ಮೋಡಿ. ಮೋಜು, ಏನೋ ಮಾಯೆ, ಏನೋ ಮೋಹ, ಏನೋ ಮೋಡಿ. ಜ್ಯೂಸ್ ಇಲ್ವಾ? ಸಂಜೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಬರ್ತಾ ಇದೆಯಾ ತಾನೆ? ಇಲ್ಲಮ್ಮ, ಆಗಲ್ಲ. ನಿನ್ನೆ ನೈಟ್ ಲೇಟಾಗಿ ಬಂದಳು. ನೀವಿದ್ದೀರಾ? ನಾನು ಅಸಲಿ ಬೆಲ್ ಮಾಡಿದ್ರು ಬಾಗ್ಲೇ ತೆಗಿಲಿಲ್ವಲ್ಲ ನೀವು? ಬರೋ ಹೊತ್ತಾಯಿತು, ಅವಾಗಲಿಂದ ವೇಟ್ ಮಾಡ್ತಾ ಇದ್ದೀನಿ. ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಅಕ್ಕ ಡೈರೆಕ್ಟರ್ನ ನನ್ನ ಆಡಿಷನ್ಗೆ ಕರೆಸಿದ್ರು. ಅವ್ರ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ ನನಗೊಂದು ಚಾನ್ಸ್ ಕೊಡ್ತಾರಂತೆ. ಅವ್ರ ಮುಂದೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನೇ ಆ ವಿಷಯ ನಿಮಗೆ ಡೈರೆಕ್ಟಾಗಿ ಹೇಳೋಣ ಅಂತ ಬಂದ್ಬಿಟ್ಟೆ. ಅವ್ರು ಅಲ್ಲೇ ಊಟ ಮಾಡು ಅಂದ್ರು, ಊಟ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಅಲ್ಲೇ. ನೀವು ಊಟ ಮಾಡಿ. ಯಾವ ಫಿಲಮಲ್ಲೂ ಮಾಡೋದು ಬೇಡ, ನೀನು ಮನೇಲಿ ಬಿದ್ದಿರೋ, ಯಾವ ಡ್ಯಾನ್ಸು ಬೇಡ, ಏನು ಬೇಡ. ನೀನ ಈ ಮಾತು ಹೇಳ್ತಾ ಇರೋದು? ನನ್ನ ನೃತ್ಯ ನೋಡಿ ತಾನೇ ನಿನ್ನ ಇಷ್ಟಪಟ್ಟಿದ್ದು, ನನ್ನ ಮನೆಯಿಂದ ಆಚೆ ಬಂದು ನಿನ್ನ ಮದ್ವೆ ಆಗಿದ್ದು. ಅದೆಲ್ಲ ಅವಾಗ, ಇವಾಗ ಇರೋಂಗಿರ ಇರು, ನಿಂಗೆ ಡ್ಯಾನ್ಸೇ ಬೇಕಿದ್ರೆ ನನ್ನ ಬಿಟ್ಟು ಹೋಗು. ನೀನು ಇಷ್ಟೊಂದು ಬದಲಾಗ್ತೀಯ ಅಂತ ನಂಗೆ ಅನ್ಕೊಂಡಿರ್ಲಿಲ್ಲ. ನಿನ್ನ ಮದ್ವೆ ಮಾಡ್ಕೊಂಡು ತುಂಬಾ ತಪ್ಪು ಮಾಡಿದೆ. ಮದ್ವೆ ಆಗಿ ತಪ್ಪು ಮಾಡಿದ್ರೆ ಬಿಟ್ಟೋಗಿ ಸರಿ ಮಾಡ್ಕೊ. ಫೋನ್ ಮನೆಯಲ್ಲೇ ಬಿಟ್ಟೋಗಿದ್ದೀವಿ ಸರ್. ಇವ್ರು ಕಾಲ್ ಮಾಡಿದಾಗಲೇ ನಂಗೆ ಗೊತ್ತಾಗಿದ್ದು ಫೋನ್ ಮನೆಯಲ್ಲಿದೆ ಅಂತ. ಹೌದು ಮೇಡಮ್, ನಾನೇ ಅವನ್ನ ಕರ್ತಿದ್ದು. ಬರ್ಡೇ ಇದೆ, ಬಾರೋ ಮಚ್ಚ ಅಂತ. ಹೇಳು ಮಗ, ಎಲ್ಲಿದ್ಯೋ? ಇಲ್ಲೇ ಕಾರ್ ಬಿಡಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಬರ್ಡೇ ಪಾರ್ಟಿ ಇದೆ ಅಂತ ಹೇಳಿದ್ನಲ್ಲ. ಲೇಟ್ ಆಗುತ್ತೆ, ನನ್ನ ಕಾರ್ನ ಪಾರ್ಕ್ ಮಾಡಿ ಬರ್ತೀನಿ. ಏ, ಕಾರ್ ತಗೊಂಡೇ ಬರೋ. ಬೇಡ ಮಗ, ಕಾರ್ನ ಪಾರ್ಕ್ ಮಾಡಿ ಬರ್ತೀನಿ. ಬೆಳಗ್ಗೆ ತಾನೇ ಲಾಗಿನ್ನು, ರಾತ್ರಿ ಎಲ್ಲ ಕಾರ್ ನಮ್ಮ ಹತ್ರನೇ ಇರಲಿ. ಒಂದು ಲಾಂಗ್ ಡ್ರೈವ್ ಹೊಟ್ಟು ಬರೋಣ. ಸರಿ ಆಯ್ತು, ಕಾರಲ್ಲೇ ಬರ್ತೀನಿ. ಎಲ್ಲಿದ್ಯಾ? ಗ್ರೌಂಡಲ್ಲಿ ಇದ್ದೀನಿ. ಬಂದೇರು. ನಿಮ್ಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ಚೆಕ್ ಮಾಡಿದ್ರಾ? ಎಲ್ಲರೂ ಕಾಲ್ ಮಾಡಿ ವಿಚಾರಿಸಿದೆ ಸರ್, ಯಾರೂ ಬಂದಿಲ್ಲ ಅಂತ ಹೇಳಿದ್ರು ಸರ್. ಸರ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಒಪ್ಲಿಲ್ಲ. 24 hours ಆದ್ಮೇಲೆ ಕಂಪ್ಲೇಂಟ್ ತಗೋತಾರೆ ಅಂತ ಹೇಳಿದ್ರು. ಯಾರು ಹೇಳಿದ್ ನಿಮ್ಗೆ? ಮಿಸ್ಸಿಂಗ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡಬೇಕು. ನಾವು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡೋದಕ್ಕೆ 24 hours ಆಗುತ್ತೆ. ಆಮೇಲೆ ಏ ನಾಯಿ ಟಾಕಣ ಯಾರೋ. ಏ ನಿನ್ನ ಬಚ್ಚ, ಯಾವ್ದೋ ಹುಡುಗಿ ಬಚ್ಚ, ಹಿಂದೆಯಿಂದ ಬಂದಿಟ್ಟೋಳಲ್ಲ ಗುರು. ಏನ್ ಕರ್ಮ ಗುರು. ಸತ್ತೋಗೋಳ ಅನ್ಸುತ್ತೋ, ಹುಡ್ಬಿಟ್ಟಿದೀವಿ. ಏನೋ ಎಡವಟ್ಟರೆ ನಮ್ಮೇಲೆ ಬರುತ್ತೆ. ಬಾ 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 ಬಾ. ಅವಳು ಬದುಕಿದ್ಲು. ಆಕ್ಸಿಡೆಂಟ್ ಆಗಿರೋ ಶಾಕ್ ಅಲ್ಲಿ ಮೂರ್ಛೆ ಹೋಗಿದ್ದಾಳಷ್ಟೇ. ಮನುಷ್ಯರ ನೀವು ಅವಳನ್ನ ಆಸ್ಪತ್ರೆಗೆ ಸೇರಿಸಿದಿದ್ರೆ ಬದುಕಿರೋಳು. ಪ್ರಜ್ಞೆ ಬಂದ್ಮೇಲೆ ಸ್ಕೂಟ್ರು ಮೂವ್ ಮಾಡಕ್ಕಾಗಿಲ್ಲ. 1.5 ಕಿಲೋಮೀಟರ್ ನಡೆದಿದ್ದಾಳೆ. ಯಾರಾದ್ರೂ ಹೆಲ್ಪ್ ಮಾಡ್ತಾರ ಅಂತ. ತಲೆಗೆ ಏಟ್ ಬಿದ್ದು ರಕ್ತ ಹೋಗಿರೋದ್ರಿಂದ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಅವೆಲ್ಲ ಕುಡ್ದಿದ್ವಿ.
ಅವಳನ್ನ ಉಳ್ಸೋಕೋಗಿ ಪೊಲೀಸ್ ಉಲ್ಟಾ ನಮ್ಮ ಮೇಲೆ ಕೇಸ್ ಹಾಕುತ್ತಂತ ಅಲ್ಲೇ ಬಿಟ್ಟು ಓಡೋಗ್ಬಿಟ್ವಿ. ಶಟ್ ಅಪ್! ಏನ್ ಮಾತಾಡ್ತಾ ಇದೀಯ ನೀನು? ನಿಂಗ್ ಗೊತ್ತಾ ಆಕ್ಸಿಡೆಂಟ್ ನಲ್ಲಿ ಗಾಯ ಆದವ್ರನ್ನ ಯಾರ್ ಬೇಕಾದ್ರೂ ಹಾಸ್ಪಿಟಲ್ಗೆ ಸೇರಿಸಬಹುದು, ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಆ ವ್ಯಕ್ತಿ ಜೀವ ಉಳಿಯೋದ್ ಮಾತ್ರ ಮುಖ್ಯ ಆಗಿರುತ್ತೆ. ಹಾಗ್ ಮಾಡಿದವ್ರನ್ನ ಗುಡ್ ಸ್ಯಾಮರಿಟಾನ್ ಅಂತಾರೆ. ಶೇಮ್ ಆನ್ ಯು. ನಿಮ್ಮ ದಡ್ಡತನದಿಂದ ಒಂದು ಹುಡುಗಿ ಜೀವ ಹೋಯ್ತು. ಅವಳು ಏನಾಗ್ಬೇಕಾಗಿದ್ಲೋ, ಅವಳು ಫ್ಯಾಮಿಲಿ ಹೇಗಿದೆಯೋ. ಮ್ಯಾಮ್, ಚೇತನ್ ನೀವು ಫ್ರೆಂಡ್. ಗರ್ಲ್ ಫ್ರೆಂಡ್? ಹೌದು. ಚೇತನ್ ಕರ್ಕೊ ಬಂದಿರೋದು ಹೇಳ್ತೀನಿ. ಒಳಗಡೆ ಇದ್ದಾನೆ. ಕಾಲ್ ಮಾಡಿದ್ದೆ, ನಿಂಗೆ ಮಾಡಲಿಲ್ಲ. ಸೊ ನಾನು ಸರ್ವಿಸ್ ಸ್ಟೇಷನ್ನಿಗೆ ಕಾಲ್ ಮಾಡಿದ್ದೆ. ಪೊಲೀಸ್ ಬಂದಿದ್ರು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಏನು ಮಾಡ್ಕೊಂಡಿದ್ಯಾ ನೋಡು, ನೀನು ಒಳ್ಳೆಯವನೇ. ಅದಕ್ಕೆ ತಾನೇ ನಾನು ನಿನ್ನ ಲವ್ ಮಾಡಿದ್ದು. ಆದರೆ ನೀನು ಸಾವಾಸ, ಅದರಿಂದನೇ ನೀನು ಇಲ್ಲಿ ಬಂದು ನಿಂತಿರೋದು. ಜೀವನದಲ್ಲಿ ನೀನು ತಗೊಳ್ಳೋ ಆಯ್ಕೆಗಳ ಮೇಲೇ ನಿನ್ನ ಜೀವನ ನಿರ್ಧರಿಸಿರುತ್ತೆ. ಒಂದ್ಸಲಿ ಯೋಚನೆ ಮಾಡು. ಥ್ಯಾಂಕ್ ಯು ಮ್ಯಾಮ್. ಪ್ರೋಗ್ರಾಮ್ ಇದೆ, ಬರ್ತಾ ಇದೆಯಾ ತಾನೆ? ಓ ಆಯ್ತು, ಬರ್ತೀನಿ. ಚೇತು, ಹೇ, ಬನ್ನಿ ಬನ್ನಿ ಪರವಾಗಿಲ್ಲ, ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊತೀನಿ. ಕುತ್ಕೊಳ್ಳಿ. 5 ನಿಮಿಷ ಬಂದೆ. ಒಂದು ಕಂಪ್ಲೇಂಟ್ ಬರ್ಕೊಡಿ, ಅವ್ರ ಫೋಟೋ ಇದ್ರೆ ಕೊಡಿ. ಹೆಸರು? ನಯನಾ. ನಯನಾ ಸಿಕ್ಕಿದ್ದಾಳೆ, ಆದ್ರೆ ಬದುಕಿಲ್ಲ. ಸಂದರ್ಭಕ್ಕೆ ಪ್ರತಿಕ್ರಿಯಿಸೋ ರೀತಿಯಲ್ಲಿ ನಿಮ್ಮ ಜೀವನ ನಡೆಯುತ್ತೆ. ನಾನ್ ಬಲ್ಲೆ ಮಾಡಿಲ್ಲ, ಬಾಗಿಲು ತೆಗಿತಾ ಇದೀರಾ? ನಿನ್ ಗೆಜ್ಜೆ ಸೌಂಡ್ ಕೇಳಿಸ್ತು. ನಾನು ಕಾಲ್ ಮಾಡೋಣ ಅನ್ಕೊಂಡೆ, ನಿನ್ ಪ್ರೋಗ್ರಾಮ್ ಅಲ್ಲಿ ಬಿಜಿ ಇರ್ತೀಯ ಅಂತ ನಾನು ಕಾಲ್ ಮಾಡಿ. ನಾನು ನಿಮ್ಗೆ ಏನೋ ಹೇಳ್ಬೇಕಿತ್ತು, ಖುದ್ದಾಗಿ ಹೇಳೋಣ ಅಂತ ಫೋನ್ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟೆ. ಊಟನೂ ಮಾಡಿಲ್ವಾ ನೀವು? ಕುತ್ಕೊಳ್ಳಿ, ಬಂದೆ ಈಗ. ಅಕ್ಕ ಪ್ರೋಗ್ರಾಮ್ಗೆ ಡೈರೆಕ್ಟರ್ನ ಕರೆಸಿದ್ರು. ಅವರು ಪ್ರೋಗ್ರಾಮ್ ನೋಡಿ ಆಡಿಷನ್ ಮಾಡಿದ್ರು. ಅವ್ರ ಮುಂದಿನ ಫಿಲಮ್ಗೆ ನಮ್ಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಮುತ್ತು ಬೊಬ್ಬೆ ತರ ಕಾಣಿಸ್ತಾ ಇದ್ಯಾ. ಹೇಳಿ ಅರುಣ್. ಡೈರೆಕ್ಟರ್ ಬಂದ್ರು. ಓ, ಬಂದ್ರಾ? ಸರ್ ಟೈಮ್ ಅಂದ್ರೆ ಟೈಮ್, ಪಕ್ಕಾ ಪಂಕ್ಚುವಲ್. 1 ನಿಮಿಷ. ಪ್ರೀತಿ ಅಂತ ಫೋನ್ ಮಾಡಿ ಮಾತಾಡಿದ್ರು. ಓಕೆ. ಪ್ರೀತಿ ಅವರೇ, ಡ್ಯಾನ್ಸ್ ಚೆನ್ನಾಗಿ ಬಂದಿದೆ. ಎಕ್ಸ್ಪ್ರೆಷನ್ ನೋಡೋಕ್ಕೆ ಒಂದು ಆಡಿಷನ್ ಮಾಡೋಣ ಅಂತ. ಖಂಡಿತವಾಗ್ಲು. ಓಕೆ, ಒಂದು ಚಿಕ್ಕದಾಗ ಒಂದು ಆಡಿಷನ್ ಮಾಡೋಣ, ಪರವಾಗಿಲ್ಲ ಅಲ್ಲ? ಓಕೆ ಸರ್. ನೀನ ಈ ಮಾತು ಹೇಳ್ತಾ ಇರೋದು? ನನ್ನ ನೃತ್ಯ ನೋಡಿ ತಾನೇ ನಿನ್ನನ್ನು ಇಷ್ಟಪಟ್ಟಿದ್ದು. 1 ನಿಮಿಷ, ಅದು ನಿಮ್ಮ ರೋಲ್ನ ಫೀಲ್ ಮಾಡಿ ಸ್ವಲ್ಪ ಎಕ್ಸ್ಪ್ರೆಷನ್ ನೀವು ಬನ್ನಿ, ನಿಂತ್ಕೊಳ್ಳಿ. ನೋಡಿ, ಇವ್ರನ್ನ ನೋಡ್ಕೊಂಡು ಅದೇ ಡೈಲಾಗ್ನ ರಿಪೀಟ್ ಮಾಡಿ. ನೀನ ಈ ಮಾತು ಹೇಳ್ತಾ ಇರೋದು? ನನ್ನ ನೃತ್ಯ ನೋಡಿ ತಾನೇ ನಿನ್ನನ್ನು ಇಷ್ಟಪಟ್ಟಿತ್ತು, ಅದಕ್ಕೆ ಅಲ್ವಾ ಮದ್ವೆ ಆಗಿದ್ದು? ಅದು ಅವಾಗ ಡ್ಯಾನ್ಸ್ ಗೀನ್ಸ್ ಎಲ್ಲ ಬಿಟ್ಟು ಮನೇಲಿ ಇರಂಗಿದ್ರೆ ಇರು, ಇಲ್ಲ ಡಿವೋರ್ಸ್ ತಗೊಂಡು ಹೋಗು. ನಿನ್ ದಾರಿ ನಿನ್ಗೆ, ನನ್ನ ದಾರಿ ನನ್ಗೆ. ಅಭಿನಯದಲ್ಲಿ ಆಸಕ್ತಿ ಇದೆಯಾ? ಹಾ ಸರ್, ಇದೆ. ಗುಡ್. ಇದನ್ನ ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ, ನಾನು ನಿಮ್ಗೆ ಫೋನ್ ಮಾಡಿಸ್ತೀನಿ. ಒಳ್ಳೇದಾಗಲಿ, ಗುಡ್ ಲಕ್. ಅದನ್ನ ನಾನೇ ನಿಮ್ಗೆ ಹೇಳೋಣ ಅಂತ ಬಂದ್ಬಿಟ್ಟೆ, ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ ನಿಮ್ಗೆ. ನಿನ್ ಕೆರಿಯರ್ ಬಿಟ್ಟು ಫ್ಯಾಷನ್ ಫಾಲೋ ಮಾಡಿದ್ದಕ್ಕೆ ಒಳ್ಳೇದೇ ಆಯ್ತು. ನೀವು ಸಪೋರ್ಟ್ ಮಾಡಿದ್ರಿಂದನೇ ಆಗಿದ್ದು. ಹಲೋ, ಚೇತನ್ ಅವರ ಪ್ರೊಡಕ್ಷನ್ ಆಫೀಸಿಂದ. ಹಾಂ ಹೇಳಿ, ನೀವು ಸೆಲೆಕ್ಟ್ ಆಗಿದ್ದೀರಾ? ನೆಕ್ಸ್ಟ್ ವೀಕಿಂದ ಫಿಲ್ಮ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಏನಾಯ್ತು? ಡೈರೆಕ್ಟರ್ ಜೊತೆ ಫೋನ್ ಬಂದಿತ್ತು, ಮೂವಿಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಂತೆ. ಓ, ಕಂಗ್ರಾಟ್ಸ್.
ಏನೋ ಅವ್ರೆ ನೀವು ಫಿಲ್ಮ್ ಸೆಲೆಕ್ಟ್ ಆಗಿದ್ದೀರಾ? ಹೌದಾ? ನೆಕ್ಸ್ಟ್ ವೀಕ್ ಇಂದ ಶೂಟಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ? ಡೈರೆಕ್ಟರ್ ಕಡೆಯಿಂದ ಕಾಲ್ ಬಂದಿತ್ತು, ನನ್ನ ಫಿಲಮ್ಗೆ ಸೆಲೆಕ್ಟ್ ಮಾಡಿದಾರಂತೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಟ್. ಕ್ಯಾಮ್ರಾ ಓಕೆ? ಚೆನ್ನಾಗಿ ಮಾಡಿದ್ದೀರಾ. ಗುಡ್. ಚೆನ್ನಾಗಿ ಮಾಡಿ. ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು. ಇದೇ ಹೇಳಿದ್ದು, ಸಂದರ್ಭಕ್ಕೆ ನೀವು ಪ್ರತಿಕ್ರಿಯಿಸೋ ರೀತಿಯಲ್ಲಿ ನೀವು ಮಾಡೋ ಆಯ್ಕೆಗಳ ಮೇಲೆ ನಿಮ್ಮ ಜೀವನ ನಿರ್ಧರಿಸಿರುತ್ತೆ. ಇದೇ ಲಾಸ್ಟ್ ವಾರ್ನಿಂಗು. ಆಯ್ತು ಸರ್. ಇನ್ನೊಂದ್ಸಲ ನೀಟಾಗಿ ಓಡಿಸು ಗಾಡಿ.